ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ? ಇವನು ತನ್ನ ಸೆಕ್ಯೂರಿಟಿಗೆ ಎಷ್ಟು ದುಡ್ಡು ಉಡಾಯಿಸ್ತಾನೆ ಅಂದ್ರೆ ಅಷ್ಟೊಂದು ದುಡ್ಡು ಬುರುಂಡಿ ತರಹದ ದೇಶದ ಇಡೀ ಜಿಡಿಪಿ ನೂ ಇರಲ್ಲ ಮಾರ್ರೆ. ತಿನ್ನೋದ್ರಿಂದ ಹಿಡಿದು ಹಾಕೊಳ್ಳೋ ಬಟ್ಟೆವರೆಗೂ ಪ್ರತಿದಿನ ಲಕ್ಷಗಟ್ಟಲೆ ರೂಪಾಯಿನ ಇವನು ತನ್ನ ರಾಯಲ್ ಲೈಫ್ ಸ್ಟೈಲ್ಗೆ ಖರ್ಚು ಮಾಡ್ತಾನೆ. ಇವನ ಅದ್ದೂರಿ ಹವ್ಯಾಸಗಳ ಮುಂದೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳೇ ನೀರು ಕುಡಿಯಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಿಮ್ ಜಾಂಗ್ನ ಇಂಥದ್ದೇ ಕೆಲವು ಮೈಂಡ್ ಬ್ಲೋಯಿಂಗ್ ಹವ್ಯಾಸಗಳ ಬಗ್ಗೆ ಹೇಳಲಿದ್ದೇವೆ. ಇದನ್ನ ಕೇಳಿದ್ರೆ ಯಾರಿಗಾದ್ರೂ ಶಾಕ್ ಆಗೋದು ಗ್ಯಾರಂಟಿ. ಫ್ರೆಂಡ್ಸ್, ಒಂದು ಕಡೆ ನಾರ್ತ್ ಕೊರಿಯಾದ ಜನರಿಗೆ ತಿನ್ನೋಕೆ ಅನ್ನನೇ ಇಲ್ಲದ ಪರಿಸ್ಥಿತಿ ಇದೆ. ಆದ್ರೆ ಇಂಥ ಟೈಮಲ್ಲಿ ಆ ದೇಶದ ಸುಪ್ರೀಂ ಲೀಡರ್ ಕಿಮ್ ಜಾಂಗ್ ಉನ್ ಮಾತ್ರ ಫುಲ್ ಲಕ್ಸುರಿ ಲೈಫ್ ಎಂಜಾಯ್ ಮಾಡ್ತಿದ್ದಾನೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮದ್ಯ, ಸ್ಪೆಷಲ್ ಸಿಗರೇಟುಗಳು ಮತ್ತೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿದ ಮೀಟ್, ಮಾಂಸ ಇವನ ಡೈಲಿ ಲೈಫ್ನ ಪಾರ್ಟ್ ಆಗ್ಬಿಟ್ಟಿದೆ. ಬೆಳಗ್ಗೆ ಬೆಡ್ನಿಂದ ಎದ್ದು ಕಿಮ್ ಕೆಳಗೆ ಕಾಲು ಇಟ್ಟಿದ್ದ ಹಾಗೆ ಇವನಿಗೆ ಚಪ್ಪಲಿ ಹಾಕ್ಲಿಕ್ಕೆ ಅಂತಾನೆ ಇಬ್ಬರು ಹುಡುಗಿಯರು ಇರ್ತಾರೆ. ಈ ಹುಡುಗಿಯರ ಜಾಗದಲ್ಲಿ ಮೊದಲು ಕೊರಿಯಾದ ಹುಡುಗರೇ ಇದ್ದರಂತೆ. ಆದ್ರೆ ಒಂದು ದಿನ ಆ ಹುಡುಗರು ಗಡಿಬಿಡಿಯಲ್ಲಿ ಕಿಮ್ ಜಾಂಗ್ಗೆ ಉಲ್ಟಾ ಚಪ್ಪಲಿ ಹಾಕ್ಸಿಬಿಟ್ಟರಂತೆ. ಅಷ್ಟೇ, ಆ ಕೋಪಕ್ಕೆ ಆ ಹುಡುಗರನ್ನ ಕೆಲಸದಿಂದ ಕಿತ್ತಿ ಹಾಕಲಾಯಿತು. ಆಮೇಲೆ ಆ ಹುಡುಗರಿಗೆ ಏನಾಯ್ತು ಅನ್ನೋದು ಮಾತ್ರ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಆದ್ರೂ ನಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ ಅಲ್ವಾ ಇಬ್ರು ಹುಡುಗರಿಗೆ ಏನಾಗಿರಬಹುದು ಅಂತ. ಯಾಕಂದ್ರೆ ಈ ಕಿಮ್ ಜಾಂಗ್ ರಾಜ್ನಲ್ಲಿ ತಪ್ಪು ಮಾಡಿದ್ರೆ ಒಂದೇ ಒಂದು ಶಿಕ್ಷೆ ಇರೋದು, ಅದುವೇ ಮೌತ್, ಸಾವಿನ ಶಿಕ್ಷೆ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಕಿಮ್ ಹಾಕೊಳ್ಳೋ ಈ ಚಪ್ಪಲಿಗಳನ್ನ ಅರಬ್ ದೇಶದಿಂದ ಇಂಪೋರ್ಟ್ ಮಾಡಿಸಲಾಗುತ್ತೆ. ಈ ಸ್ಲಿಪ್ಪರ್ಸ್ ಅರಬ್ನಲ್ಲಿ ಫೇಮಸ್ ಆಗಿರೋ ಬೆಲ್ಗಾ ಹೆಸರಿಂದ ಕರೆಯಲ್ಪಡುತ್ತೆ. ನಾರ್ಮಲ್ ಆಗಿ ಈ ಬೆಲ್ಗಾ ಸ್ಲಿಪ್ಪರ್ಸ್ ಬೆಲೆ ಸಾವಿರಾರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಮ ಕಿಮ್ ಸಾಹೇಬ್ರು ಹಾಕೊಳ್ಳೋ ಚಪ್ಪಲಿನ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸಲಾಗುತ್ತೆ. ಇದರ ಬೆಲೆ ಬರೋಬ್ಬರಿ 5 ಲಕ್ಷ ರೂಪಾಯಿ ಅಂತೆ. ಫ್ರೆಂಡ್ಸ್, ಕಿಮ್ ಜಾಂಗ್ಗೆ ಸಾಮಾನ್ಯವಾಗಿ ಒಬ್ಬನೇ ಸ್ನಾನ ಮಾಡೋದು ಇಷ್ಟ. ಆದ್ರೆ ಕೆಲವೊಂದು ಸಲಿ ಕಿಮ್ಗೆ ಸ್ನಾನ ಮಾಡಿಸಲಿಕ್ಕೆ ಅಂತಾನೆ ಹೊರಗಡೆಯಿಂದ ಹುಡುಗಿಯರನ್ನ ಕರೆಸಲಾಗುತ್ತೆ. ಇದೇ ವಿಷಯನ ಕಿಮ್ ಆರ್ಮಿಯ ಒಬ್ಬ ಸೈನಿಕ ಫ್ರೆಂಡ್ಸ್ ಜೊತೆ ಜೋಕ್ ಮಾಡ್ತಾ ಹೇಳ್ಬಿಟ್ಟಿದ್ದ. ಈ ಮ್ಯಾಟರ್ ಯಾವಾಗ ಕಿಮ್ ಕಿವಿಗೆ ಬಿತ್ತೋ, ಕಿಮ್ ಅವನನ್ನ ಶರ್ಕ್ ಮೀನುಗಳಿರೋ ಸಮುದ್ರಕ್ಕೆ ಎಸೆದು ಬಿಟ್ಟಿದ್ದ. ಫ್ರೆಂಡ್ಸ್, ಸ್ನಾನ ಎಲ್ಲಾ ಮುಗಿದ್ಮೇಲೆ ಕಿಮ್ ತನ್ನ ಬ್ರೇಕ್ಫಾಸ್ಟ್ ಟೇಬಲ್ ಹತ್ರ ಬರ್ತಾನೆ. ಅಲ್ಲಿ ಈಜಿಪ್ಟ್ನಿಂದ ತರಿಸಲಾಗಿರೋ ಆ ಡೈನಿಂಗ್ ಟೇಬಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅದರಲ್ಲಿ ಪ್ಲಾಟಿನಂ ಪ್ಲೇಟಿಂಗ್ ಮಾಡಲಾಗಿದೆ. ಇದ್ರಿಂದ ಅದರ ಲುಕ್ ಮಾತ್ರ ಸೂಪರ್ ಆಗಿ ಕಾಣಲ್ಲ, ಜೊತೆಗೆ ಅದರ ಬೆಲೆನೂ ಅಸ್ಮಾದ್ ಮುಟ್ಟುತ್ತೆ. ಒಂದು ಆರ್ಟಿಕಲ್ ಪ್ರಕಾರ ಕಿಮ್ ಬ್ರೇಕ್ಫಾಸ್ಟ್ಗೆ ಮೊಟ್ಟೆ, ಫಿಶ್, ಮೀನು ಮತ್ತೆ ಜ್ಯೂಸ್ ಕುಡಿಯೋಕೆ ಇಷ್ಟಪಡ್ತಾನಂತೆ. ಇದಾದ್ಮೇಲೆ ಕಿಮ್ ತನ್ನ ರಾಜಕೀಯ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಾನೆ. ಆದ್ರೆ 2023ರ ಒಂದು ನ್ಯೂಸ್ ಪೇಪರ್ ಪ್ರಕಾರ ಕಿಮ್ ತನ್ನ ಅಧಿಕಾರಕ್ಕೋಸ್ಕರ ಬರೀ ಡಿಸಿಷನ್ ತಗೊಳ್ತಾನೆ. ಆದ್ರೆ ಇವನ್ನ ಕೇಳ್ದೆ ಅಥವಾ ಇವನಿಗೆ ಗೊತ್ತಿಲ್ಲದೆ ಅಲ್ಲಿ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋಕೆ ಸಾಧ್ಯನೇ ಇಲ್ಲ. ಮಧ್ಯಾಹ್ನ ಟೈಮ್ ಕಿಮ್ ಊಟ ಮಾಡೋದು ತುಂಬಾ ಕಮ್ಮಿ. ಯಾಕಂದ್ರೆ ಇವನಿಗೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್, ಮಿಕ್ಸ್ ಸೀ ಫುಡ್ ಸಾರು, ಸೂಪ್ ಮತ್ತೆ ಕೆಲವು ಚಾಕೊಲೇಟ್ಗಳನ್ನ ತಿನ್ನೋ ಕ್ರೇಜ್ ಇದೆ. ಇದಾದ್ಮೇಲೆ ಕಿಮ್ ಆರಾಮಾಗಿ ನಿದ್ದೆ ಹೊಡಿತಾನೆ. ಈ ಟೈಮಲ್ಲಿ ಅವನ ರೆಸ್ಟ್ಗೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಮುಗೀತು, ಇವನಿಗೆ ಅದು ಅಷ್ಟಿಷ್ಟ ಆಗಲ್ಲ. ಇನ್ನು ಸಂಜೆ ಕಣ್ಣು ಬಿಡ್ತಿದ್ದ ಹಾಗೆ ಕಿಮ್ ಫುಲ್ ಅಲರ್ಟ್ ಮತ್ತೆ ಆಕ್ಟಿವ್ ಆಗ್ಬಿಡ್ತಾನೆ. ಆಮೇಲೆ ಸಂಜೆ ಟೈಮ್ ಕೆಲವು ದೊಡ್ಡ ದೊಡ್ಡ ಜಾಗಗಳಿಗೆ ವಿಸಿಟ್ ಹಾಕಿ ಅಲ್ಲಿನ ರೇಂಜ್ ಹೇಗಿದೆ ಅಂತ ಚೆಕ್ ಮಾಡ್ತಾನೆ. ಹೇಳ್ತಾರೆ ಏನಂದ್ರೆ ಇಲ್ಲಿ ಕಿಮ್ಗೆ ಯಾರಾದ್ರೂ ಹುಡುಗಿ ಇಷ್ಟ ಆಗ್ಬಿಟ್ರೆ ಸಾಕು, ಅವಳನ್ನ ಬಲವಂತವಾಗಿ ಯಾವುದಾದ್ರೂ ಗವರ್ನಮೆಂಟ್ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಆಮೇಲೆ ಕಿಮ್ ಅವಳ ಜೊತೆ ಜಬರ್ದಸ್ತ್ ಮಜಾ ಮಾಡ್ತಾನೆ. ಇಂಥ ಎಷ್ಟೋ ಕಥೆಗಳಿವೆ, ಅದರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. ಇನ್ನು ಮ್ಯಾಟರ್ ರಾತ್ರಿ ಇವನು ಏನ್ ಮಾಡ್ತಾನೆ ಅನ್ನೋದಕ್ಕೆ ಬಂದ್ರೆ, ಬಾಸ್, ಪ್ರತಿ ರಾತ್ರಿಗೂ ಕಿಮ್ ಹತ್ರ ಒಂದೊಂದು ತರಹದ ಪ್ಲಾನ್ ಇರುತ್ತೆ. ಈ ಪ್ಲಾನ್ಗಳು ಹೆಂಗಿರುತ್ತೆ ಅಂದ್ರೆ ಯಾರನ್ನಾದ್ರೂ ಮುಗಿಸೋದ್ರಿಂದ, ಕೊಲೆ ಮಾಡೋದ್ರಿಂದ ಹಿಡಿದು ಫುಲ್ ನೈಟ್ ಪಾರ್ಟಿ ಮಾಡೋವರೆಗೂ ಇರುತ್ತೆ. ಇವನ ಅಸಲಿ ಖತರ್ನಾಕ್ ಕೆಲಸಗಳೆಲ್ಲ ಸಂಜೆ ಕತ್ತಲಾಗ್ತಿದ್ದ ಹಾಗೆ ರಾತ್ರಿ ಟೈಮಲ್ಲೇ ಸ್ಟಾರ್ಟ್ ಆಗೋದು. ಬ್ರಿಟನ್ನ ಸೀಕ್ರೆಟ್ ಡಿಫೆನ್ಸ್ ಎಕ್ಸ್ಪರ್ಟ್ ಒಬ್ಬರು ಮಾತಿನ ಮಧ್ಯೆ ಒಂದು ಸಲಿ ಹೇಳಿದ್ರು, ಕಿಮ್ ಜಾಂಗ್ ಒಬ್ಬ ನಂಬರ್ 1 ಕುಡುಕ ಅಂತ. ಇವನಿಗೆ ಬ್ಲಾಕ್ ಲೇಬಲ್ ಸ್ಕಾಚ್ ವಿಸ್ಕಿ ಮತ್ತೆ ಹೆನ್ನೆಸ್ಸಿ ಬ್ರಾಂಡಿ ಕುಡಿಯೋದು ಅಂದ್ರೆ ಸಾಯೋ ಆಸೆ. ಇದರ ಒಂದೇ ಒಂದು ಬಾಟಲ್ ಬೆಲೆ ಸುಮಾರು $700 ಇರುತ್ತೆ. ಇನ್ನು ಇದನ್ನ ಬೇರೆ ದೇಶದಿಂದ ಕದ್ದು ಮುಚ್ಚಿ ತರಿಸಬೇಕಾದ್ರೆ ಇದರ ಬೆಲೆ 5 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ಕೆಲವು ವರ್ಷಗಳ ಹಿಂದೆ ಚೀನಾದ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ ಬಿಸಿನೆಸ್ ರಿಪೋರ್ಟ್ ಪ್ರಕಾರ ಈ 40 ವರ್ಷದ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾಕ್ಕೆ ಹೈ ಕ್ವಾಲಿಟಿ ಮದ್ಯ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಅಂತಾನೆ ಪ್ರತಿ ವರ್ಷ ಬರೋಬ್ಬರಿ $30 ಮಿಲಿಯನ್ ದುಡ್ಡನ್ನ ಉಡಾಯಿಸ್ತಾನಂತೆ. ಖರ್ಚು ಮಾಡ್ತಾನೆ. ಕುಡಿಯೋದು ಮಾತ್ರ ಅಲ್ಲದೆ ಕಿಮ್ ಸಾಹೇಬ್ರಿಗೆ ಬಾಯಲ್ಲಿ ನೀರೂರಿಸೋ ತರಹದ ವೆರೈಟಿ ಫುಡ್ ತಿನ್ನೋ ಕ್ರೇಜ್ ಕೂಡ ಸಖತ್ತಾಗಿದೆ. ಇಟಲಿಯ ಒಂದು ಫೇಮಸ್ ಡಿಶ್ ಇದೆ,
ಅದನ್ನ ಪಾರ್ಮಾ ಹ್ಯಾಮ್ ಅಂತ ಕರೀತಾರೆ. ಕಿಮ್ಗೆ ಈ ಡಿಶ್ ಅಂದ್ರೆ ಎಷ್ಟು ಹುಚ್ಚು ಅಂದ್ರೆ ಇದನ್ನೇ ಮಾಡ್ಲಿಕ್ಕೆ ಅಂತಾನೆ ಇವನು ತನ್ನ ಹತ್ರ ಒಬ್ಬ ಸ್ಪೆಷಲ್ ಶೆಫ್ನ ಅಡುಗೆಯವನನ್ನ ಇಟ್ಕೊಂಡಿದ್ದಾನೆ. ಅವನು ಕಿಮ್ಗೋಸ್ಕರ ಬರೀ ಇದೇ ಡಿಶ್ ರೆಡಿ ಮಾಡ್ತಾನೆ. ಕಿಮ್ ಹತ್ರ ಮುಂಚೆ ಕೆಲಸ ಮಾಡ್ತಿದ್ದ ಸುಶಿ ಶೆಫ್ ಒಬ್ಬ ಬ್ರಿಟಿಷ್ ನ್ಯೂಸ್ ಪೇಪರ್ಗೆ ಒಂದು ಮ್ಯಾಟರ್ ಲೀಕ್ ಮಾಡಿದ್ದ. ಕಿಮ್ ಜಾಂಗ್ ಉನ್ ಮತ್ತೆ ಅವನ ಅಪ್ಪ ಇಬ್ರು ರಾತ್ರಿ ಡಿನ್ನರ್ಗೆ ಹೆಚ್ಚಾಗಿ ಕೋಬೆ ಸ್ಟಿಕ್ ಬೀಫ್ ತಿಂತಾರೆ ಅಂತ. ನಿಮ್ಗೆ ಗೊತ್ತಿರಲಿ, ಈ ಕೋಬೆ ಬೀಫ್ ಅನ್ನೋದು ಪ್ರಪಂಚದಲ್ಲೇ ಅತ್ಯಂತ ಕಾಸ್ಟ್ಲಿ ಮತ್ತು ಫುಲ್ ಡಿಮ್ಯಾಂಡ್ ಇರೋ ದನದ ಮಾಂಸ. ಈ ಬೀಫ್ ಜೊತೆಗೆ ಇವನು ಕ್ರಿಸ್ಟಲ್ ಶಾಂಪೇನ್ ಕುಡಿತಾನೆ. ಇದರ ಪ್ರೈಸ್ ಕೇಳಿದ್ರೆ ಎಂಥವರಿಗಾದ್ರೂ ತಲೆ ಗೀರ್ ಅನ್ಸುತ್ತೆ. ಇನ್ನು ಕಿಮ್ಗೆ ಲೇಟ್ ನೈಟ್ ಜಂಕ್ ಫುಡ್ ತಿನ್ನೋ ಹವ್ಯಾಸನೂ ಇದೆ. ಅದ್ರಲ್ಲೂ ಇವನಿಗೆ ಬೀಫ್ ಬರ್ಗರ್ ಮತ್ತೆ ಚಿಕನ್ ರೋಲ್ ಅಂದ್ರೆ ಪಂಚಪ್ರಾಣ. ಕಿಮ್ಗೆ ದೇಶ ವಿದೇಶ ಸುತ್ತೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇರೋದ್ರಿಂದ ಇವನಿಗೆ ಜಾಸ್ತಿ ಹೊರಗಡೆ ಹೋಗೋಕೆ ಆಗಲ್ಲ. ಆದ್ರೂ ನಾರ್ತ್ ಕೊರಿಯಾ ಒಳಗಡೆನೆ ಇವನು ಫುಲ್ ರೌಂಡ್ಸ್ ಹಾಕ್ತಾನೆ. ಇನ್ನು ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಪ್ರಕಾರ ಇವನು ಎಲ್ಲೇ ಹೋದ್ರೂ ಇವನ ತರಹನೇ ಕಾಣೋ ಡ್ಯೂಪ್ಲಿಕೇಟ್ಗಳನ್ನ ಹಂಶಕಲ್ಸ್ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾನಂತೆ. ಇನ್ನು ಮ್ಯಾಟರ್ ಏನಪ್ಪಾ ಅಂದ್ರೆ ಕಿಮ್ಗೆ ಬ್ರೆಜಿಲ್ ದೇಶದ ಕಾಫಿ ಅಂದ್ರೆ ಸಖತ್ ಇಷ್ಟ. ಇದಕ್ಕೋಸ್ಕರನೇ ಇವನು ಪ್ರತಿ ವರ್ಷ ಬ್ರೆಜಿಲ್ಗೆ ಹೋಗ್ತಾನೆ. ಅಲ್ಲಿ ಬರೀ ಕಾಫಿಗೋಸ್ಕರನೇ ವರ್ಷಕ್ಕೆ ಬರೋಬ್ಬರಿ 8 ಕೋಟಿ ರೂಪಾಯಿ ಉಡಾಯಿಸ್ತಾನೆ ಅಂದ್ರೆ ನೀವೇ ಯೋಚನೆ ಮಾಡಿ. ಫ್ರೆಂಡ್ಸ್, ರಾತ್ರಿ ಊಟ ಆದ್ಮೇಲೆ ಕಿಮ್ಗೆ ಸಿಗರೇಟು ಸೇದೋ ಗೀಳು ಇದೆ. ಇವನು ಸೇಂಟ್ ಲೋರೆಂಟ್ ಬ್ಲಾಕ್ ಸಿಗರೇಟ್ ಸೇದ್ತಾನೆ. ವಿಶೇಷ ಏನಂದ್ರೆ ಈ ಸಿಗರೇಟ್ ಮೇಲೆ ಚಿನ್ನದ ಫಾಯಿಲ್, ಬಂಗಾರದ ಹಾಳೆ ಸುತ್ತಿರುತ್ತೆ. ಈ ಸಿಗರೇಟ್ ಜೊತೆಗೆ ಕಿಮ್ ಸ್ನೇಕ್ ವೈನ್, ಹಾವು ಹಾಕಿ ಮಾಡಿರೋ ವೈನ್ ಕೂಡ ಕುಡಿತಾನೆ. ಈ ವೈನ್ ಕುಡಿದ್ರೆ ಗಂಡಸುತನದ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಕಳೆದ ಎಷ್ಟೋ ವರ್ಷಗಳಿಂದ ಕಿಮ್ ಈ ವೈನ್ ನ ರೆಗ್ಯುಲರ್ ಆಗಿ ಕುಡಿತಾ ಬಂದಿದ್ದಾನೆ. ಇದೇ ಕಾರಣಕ್ಕೆ ಇವನ ತೂಕ ಇವಾಗ 136 ಕೆಜಿಗಿಂತಲೂ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಸಿಕ್ಕಾಪಟ್ಟೆ ಸಿಗರೇಟ್ ಸೇದಿದ್ರಿಂದ 2021ರಲ್ಲಿ ಕಿಮ್ ಹೆಲ್ತ್ ಫುಲ್ ಅಪ್ಸೆಟ್ ಆಗಿತ್ತು. ಅವಾಗ ಡಾಕ್ಟರ್ಸ್ ಇವನನ್ನ ಚೆಕ್ ಮಾಡಿ ಈ ಸಿಗರೇಟು, ಎಣ್ಣೆ, ಮದ್ಯ ಎಲ್ಲದನ್ನೂ ಬಿಟ್ಟು ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಒಂದು ವೇಳೆ ಇದನ್ನ ತಕ್ಷಣ ನಿಲ್ಲಿಸದೆ ಇದ್ರೆ ಫ್ಯೂಚರ್ನಲ್ಲಿ ಕಿಮ್ ಸಾಯೋ ಚಾನ್ಸಸ್ 99% ಇದೆ ಅಂತಲೂ ಹೇಳಿದ್ರು. ಆದ್ರೂ ಕಿಮ್ ಇವತ್ತಿಗೂ ಅದೇ ಎಣ್ಣೆ ಹೊಡೆಯೋದನ್ನ ಮುಂದುವರಿಸಿದ್ದಾನೆ. ಫ್ರೆಂಡ್ಸ್, ನಾರ್ತ್ ಕೊರಿಯಾದ ಈ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ತನ್ನ ಕ್ರೌರ್ಯಕ್ಕೆ ಪ್ರಪಂಚದಲ್ಲೇ ಫುಲ್ ಫೇಮಸ್ ಕುಖ್ಯಾತ ಆಗಿದ್ದಾನೆ. ಒಂದು ಕಡೆ ನಾರ್ತ್ ಕೊರಿಯಾದಲ್ಲಿ ಜನ ಬಡತನ ಮತ್ತೆ ಹಸಿವಿನಿಂದ ಸಾಯ್ತಿದ್ರೆ, ಇನ್ನೊಂದು ಕಡೆ ಈ ಸರ್ವಾಧಿಕಾರಿ ಕಿಮ್ ಜಾಂಗ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಫುಲ್ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ತನಗೆ ಇಷ್ಟ ಬಂದ ಹಾಗೆ ಹುಚ್ಚುಚ್ಚು ಡಿಸಿಷನ್ ತಗೊಳ್ಳೋದು, ತನ್ನ ಎದುರು ನಿಲ್ಲೋ ವಿರೋಧಿಗಳನ್ನ ಹೊಸಕಿ ಹಾಕೋದು ಇವನಿಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಾರ್ತ್ ಕೊರಿಯಾದ ಈ ಸರ್ವಾಧಿಕಾರಿ ಕಿಮ್ ಜಾಂಗ್ನ ಕ್ರೂರ ಬುದ್ಧಿ ಬಗ್ಗೆ ಪ್ರಪಂಚದ ಪ್ರತಿಯೊಬ್ಬರಿಗೂ ಗೊತ್ತು. ಇವನ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಕಿಮ್ಗೆ ಒನ್ಸ್ ಏನಾದ್ರೂ ತಲೆ ಕೆಟ್ಟು ಹುಚ್ಚು ಹಿಡಿದ್ರೆ ಸಾಕು, ಅವನು ಎಂತದ್ದೇ ವಿನಾಶಕಾರಿ ಸ್ಟೆಪ್ ತಗೊಳ್ಳೋಕು ಹಿಂದೆ ಮುಂದೆ ನೋಡಲ್ಲ. ಇದೇ ಮ್ಯಾಟರ್ಗೆ ಪ್ರಪಂಚದ ಎಲ್ಲಾ ದೇಶಗಳು ಇವನನ್ನ ನೋಡಿ ನಡುಗುತ್ತವೆ. ಆದ್ರೆ ಇವನಿಗೆ ಸಂಬಂಧಿಸಿದ ಒಂದು ಖತರ್ನಾಕ್ ಸತ್ಯ ಕೆಲವು ದಿನಗಳ ಹಿಂದಷ್ಟೇ ಹೊರಬಿದ್ದಿದೆ. ಕೆಲವು ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಪ್ರಕಾರ ಕಿಮ್ ಜಾಂಗ್ಗೆ ಯುದ್ಧ, ಹೊಡೆದಾಟ, ಬಡದಾಟದ ಮೇಲೆ ಎಷ್ಟು ಕ್ರೇಜ್ ಇದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕ್ರೇಜ್ ಹುಡುಗಿಯರ ಮೇಲಿದೆಯಂತೆ. ಕೆಲವು ವರ್ಷಗಳ ಹಿಂದೆ ಪ್ಯೋಂಗ್ಯಾಂಗ್ ಬಿಟ್ಟು ಸೌತ್ ಕೊರಿಯಾಕ್ಕೆ ಓಡಿಹೋದ ಒಬ್ಬ ಮಹಿಳೆ ತನಗಾದ ಭಯಾನಕ ಅನುಭವವನ್ನ ಶೇರ್ ಮಾಡಿದ್ದಾಳೆ. ಆ ಮಹಿಳೆ ಹೇಳಿರೋ ಪ್ರಕಾರ ಕಿಮ್ ಜಾಂಗ್ಗೆ ಯಾರಾದ್ರೂ ಸುಂದರ ಹುಡುಗಿಯರನ್ನ ಸೆಕ್ಸ್ ಸ್ಲೇವ್ಸ್, ಲೈಂಗಿಕ ಗುಲಾಮರನ್ನಾಗಿ ಮಾಡ್ಕೊಳ್ತಾನಂತೆ. ಈ ಸೀಕ್ರೆಟ್ನ ಬಯಲಿಗೆಳೆದ ಮಹಿಳೆಯ ಹೆಸರನ್ನ ಇಂಟೆಲಿಜೆನ್ಸ್ ಏಜೆನ್ಸಿಗಳು ರಿವೀಲ್ ಮಾಡಿಲ್ಲ. ಅವಳು ಹೇಳೋ ಪ್ರಕಾರ ಸ್ಕೂಲ್ನಲ್ಲಿ ಓದೋ ಹುಡುಗಿಯರಲ್ಲಿ ಯಾರು ಸಿಕ್ಕಾಪಟ್ಟೆ ಸುಂದರವಾಗಿರ್ತಾರೋ ಅವರನ್ನ ಸೆಲೆಕ್ಟ್ ಮಾಡಿ ಕಿಮ್ ಮುಂದೆ ತಂದು ನಿಲ್ಲಿಸ್ತಾರೆ. ಆಮೇಲೆ ಕಿಮ್ ಒಬ್ಬೊಬ್ಬರನ್ನಾಗಿ ತನಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ತಾನೆ. ಈ ಹುಡುಗಿಯರಿಗೆ ಕಿಮ್ನ ಹೇಗೆ ಖುಷಿ ಪಡಿಸಬೇಕು ಅನ್ನೋದನ್ನ ಸ್ಪೆಷಲ್ ಆಗಿ ಟ್ರೈನಿಂಗ್ ಕೊಟ್ಟು ಕಲಿಸಲಾಗುತ್ತೆ. ಒಂದು ವೇಳೆ ಆ ಹುಡುಗಿಯರಿಂದ ಏನಾದ್ರೂ ಒಂದು ಸಣ್ಣ ತಪ್ಪು ಆದ್ರೂ ಸಾಕು, ಆ ದಿನವೇ ಈ ಪ್ರಪಂಚದಲ್ಲಿ ಅವರ ಕೊನೆ ದಿನ ಆಗ್ಬಿಡುತ್ತೆ. ಕಿಮ್ ಹತ್ರ ಕರ್ಕೊಂಡು ಹೋಗೋ ಹುಡುಗಿಯರಲ್ಲಿ ಹೆಚ್ಚಿನವರು ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಮನೆತನದವರೇ ಆಗಿರ್ತಾರೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳ ಪ್ರಕಾರ ನಾರ್ತ್ ಕೊರಿಯಾದ ಪ್ರತಿ ಮನೆಯಲ್ಲೂ ಹುಡುಗಿಯರಿಗೆ ಬಾಲ್ಯದಿಂದಲೇ ಒಂದು ವಿಷಯ ತಲೆಗೆ ತುಂಬಿರ್ತಾರೆ. ಅದೇನೆಂದ್ರೆ ಕಿಮ್ ತಗೊಳ್ಳೋ ಯಾವುದೇ ಡಿಸಿಷನ್ ವಿರುದ್ಧ ಯಾರು ಹೋಗಬಾರದು ಅಂತ. ಈ ವಿಷಯ ಇನ್ನು ಚೆನ್ನಾಗಿ ಯಾವಾಗ ಪ್ರೂಫ್ ಆಯ್ತು ಅಂದ್ರೆ ಕಿಮ್ 11 ಜನವರಿ ಮ್ಯೂಸಿಷಿಯನ್ಸ್ನ ಸಂಗೀತಗಾರರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾಗ. ಸೀಕ್ರೆಟ್ ಏಜೆನ್ಸಿ ಪ್ರಕಾರ ಈ ಇಡೀ ಭೀಕರ ಘಟನೆಯನ್ನ ಒಬ್ಬಳು ಹುಡುಗಿ ಕಣ್ಣಾರೆ ನೋಡಿದ್ದಳು ಮತ್ತು ಆ ಹುಡುಗಿ ಅದೇ ಇಂಟೆಲಿಜೆನ್ಸ್ ಏಜೆನ್ಸಿಯ ಮೆಂಬರ್ ಆಗಿದ್ದಳು. ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ಗೆ ಆಲ್ರೆಡಿ ಮದುವೆ ಆಗಿದ್ರು ಕೂಡ ಇವನು ತನ್ನ ಕಾಮದ ಹಸಿವು ನೀಗಿಸಿಕೊಳ್ಳೋಕೆ ಸ್ಕೂಲ್ ಹುಡುಗಿಯರನ್ನ ಎತ್ಕೊಂಡು ಬರ್ತಾನೆ ಅಂತ ಇಂಟೆಲಿಜೆನ್ಸ್ ಏಜೆನ್ಸಿ ತಿಳಿಸಿದೆ.
ನಾರ್ತ್ ಕೊರಿಯಾದ ದೊಡ್ಡ ದೊಡ್ಡ ಆಫೀಸರ್ಗಳು ಸ್ಕೂಲ್ಗಳಿಗೆ ಬಂದು ಕಿಮ್ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವರನ್ನ ಲೈಂಗಿಕ ಗುಲಾಮರನ್ನಾಗಿ ಮಾಡಿಕೊಳ್ಳೋಕೆ ಟ್ರೈನಿಂಗ್ ಕೊಡ್ತಾರೆ. ನಾರ್ತ್ ಕೊರಿಯಾದ ಪ್ರತಿಯೊಬ್ಬ ಹುಡುಗಿ ಮನಸ್ಸಲ್ಲೂ ಕಿಮ್ ಅಂದ್ರೆ ಒಂಥರ ನಡುಕ, ಫುಲ್ ಭಯ ಇದೆ. ಹೋದ ವರ್ಷ ಇದ್ರಿಂದ ನೊಂದ ಒಬ್ಬಳು ಮಹಿಳೆ ಒಂದು ಸೀಕ್ರೆಟ್ ಬಯಲು ಮಾಡಿದ್ಲು. ಕಿಮ್ ಪ್ರತಿ ವರ್ಷ ತನಗೋಸ್ಕರ ಅಂತಾನೆ ಒಂದು ಲೇಡೀಸ್ ಟೀಮ್ ರೆಡಿ ಮಾಡ್ತಾನಂತೆ. ಇದರಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯರನ್ನ ಬಲವಂತವಾಗಿ ಸೇರಿಸಿಕೊಳ್ಳಲಾಗುತ್ತೆ. ಈ ಹುಡುಗಿಯರು ತಮಗೆ 25 ವರ್ಷ ಆಗುವವರೆಗೂ ಕಿಮ್ ಜಾಂಗ್ ಉನ್ ಹತ್ರ ಗುಲಾಮರ ತರಹನೇ ಬಿದ್ದಿರಬೇಕು. ಎಷ್ಟೋ ಸಲಿ ಕಿಮ್ ಬಗ್ಗೆ ಇಂಥದ್ದೇ ಮ್ಯಾಟರ್ಗಳು ಹೊರಬಂದಿವೆ. ಅದೇನೆಂದ್ರೆ ಇವನು ತನ್ನ ಬಂಗಲೆಯಲ್ಲಿ ಒಂದು ದೊಡ್ಡ ಸೀಕ್ರೆಟ್ ರೂಮ್ ಮಾಡ್ಕೊಂಡಿದ್ದಾನಂತೆ. ಅದ್ರಲ್ಲಿ ಆರಾಮಾಗಿ 1000 ಹುಡುಗಿಯರು ಇರಬಹುದು, ಅಷ್ಟು ದೊಡ್ಡದಾಗಿದೆ ಅದು. ಕಿಮ್ ಜಾಂಗ್ ಜಗಳ ಆಡೋಕೆ, ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡೋಕೆ ಎಷ್ಟು ಗಡಿಬಿಡಿ ಮತ್ತೆ ಉದ್ವೇಗ ತೋರಿಸ್ತಾನೋ ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಈ ಹುಡುಗಿಯರ ಮ್ಯಾಟರ್ಗೆ ಬಂದ್ರೆ ಸಾಹೇಬ್ರು ಫುಲ್ ಸಾಫ್ಟ್ ಆಗ್ಬಿಡ್ತಾರೆ, ನಿಧಾನವಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವನ ಸೆರೆಯಿಂದ ಓಡಿ ಹೋದ ಆ ಹುಡುಗಿ ಏನು ಹೇಳಿದ್ದಾಳೆ ಅಂದ್ರೆ, ಕಿಮ್ ಯಾರನ್ನಾದ್ರೂ ರೂಮಿಗೆ ಕರ್ಕೊಂಡು ಹೋದ್ರೆ ಸಾಕು, ಆಮೇಲೆ ಗಂಟೆಗಟ್ಟಲೆ ಹೊರಗಡೆನೆ ಬರಲ್ಲವಂತೆ. ಅಲ್ಲಿಯವರೆಗೂ ಹೊರಗಡೆ ಬೇರೆ ಹುಡುಗಿಯರು ವೇಟ್ ಮಾಡ್ತಾ ನಿಂತಿರ್ತಾರೆ. ಇನ್ನು ರೂಮಿನ ಒಳಗಡೆ ಹೋಗಿದ್ದ ಹುಡುಗಿ ಹೊರಗೆ ಬಂದ್ಮೇಲೆ ಹೇಳ್ತಾಳಂತೆ, ಕಿಮ್ ಪ್ರತಿಯೊಂದನ್ನು ತುಂಬಾ ನಿಧಾನವಾಗಿ ಇಷ್ಟಪಟ್ಟು ಮಾಡ್ತಾನೆ ಅಂತ. ಇವಾಗ ಆ ಹುಡುಗಿ ಈ ವಿಷಯನ ಯಾರದ್ದಾದ್ರೂ ಪ್ರೆಷರ್, ಬಲವಂತ ಇಂದ ಹೇಳ್ತಿದ್ದಾಳ ಅಥವಾ ನಿಜವಾಗ್ಲೂ ಕಿಮ್ ಜೊತೆ ಇರೋದು ಅವಳಿಗೆ ಇಷ್ಟನಾ ಅನ್ನೋದನ್ನ ಹೇಳೋದು ಸ್ವಲ್ಪ ಕಷ್ಟನೇ ಮಾರೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ಈ ಕಿಮ್ ಜಾಂಗ್ ಉನ್ನ ಖುಷಿ ಪಡಿಸಲಿಕ್ಕೆ ಅಂತಾನೆ ಅವನ ಅರಮನೆಯಲ್ಲಿ ಬರೋಬ್ಬರಿ 2000 ಹುಡುಗಿಯರನ್ನ ಕೂಡಿ ಹಾಕಲಾಗಿದೆ. ಈ ಹುಡುಗಿಯರೆಲ್ಲ ಫುಲ್ ಹೈಟ್, ಸಖತ್ ಸುಂದರ ಮತ್ತೆ ಸೂಪರ್ ಆಗಿ ಹಾಡೋ ವಾಯ್ಸ್ ಇರೋರಾಗಿರ್ತಾರೆ. ಇದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗಬಹುದು. ನಾರ್ತ್ ಕೊರಿಯಾದಲ್ಲಿ ಪ್ರತಿ ವರ್ಷ ಸುಮಾರು 200 ಜನವರಿ ನಾಪತ್ತೆಯಾಗಿದ್ದಾರೆ, ಮಿಸ್ಸಿಂಗ್ ಅಂತ ರಿಪೋರ್ಟ್ ಆಗುತ್ತೆ. ಆದ್ರೆ ಈ ಜನ ಎಲ್ಲಿ ಹೋದ್ರು ಅಂತ ಇವತ್ತಿನವರೆಗೂ ಪತ್ತೆನೇ ಇರಲ್ಲ. ಇದರ ಬಗ್ಗೆ ಅಲ್ಲಿನ ಕೋರ್ಟ್, ಪೊಲೀಸ್ ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿನ ಕಾನೂನು ಬರೀ ಕಿಮ್ ಹೇಳಿದ ಆರ್ಡರ್ ಮೇಲೆ ಮಾತ್ರ ನಡೆಯೋದು. ಫ್ರೆಂಡ್ಸ್, ಇವೆಲ್ಲ ಎಲ್ಲೋ ಒಂದು ಕಡೆಯಿಂದ ಲೀಕ್ ಆಗಿ ಸಿಕ್ಕಿರೋ ಸೀಕ್ರೆಟ್ ಮ್ಯಾಟರ್ಗಳು. ಕಿಮ್ ಜಾಂಗ್ ರಾಜ್ನಲ್ಲಿ ಜನರಿಗೆ ಅನ್ಸೋದು ಒಂದೇ, ಯಾವಾಗ ಈ ಮನುಷ್ಯನ ಆಡಳಿತ ಮುಗಿಯುತ್ತೋ ಆಮೇಲೆ ಇವನ ಬಗ್ಗೆ ಎಂತೆಂಥ ಶಾಕಿಂಗ್ ಸತ್ಯಗಳು ಹೊರಬರುತ್ತವೋ ಏನೋ. ನಾರ್ಮಲ್ ಮನುಷ್ಯರು ಇವನ ಹುಚ್ಚು ಸಾಹಸಗಳ ಬಗ್ಗೆ ಕನಸಿನಲ್ಲೂ ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ. ಏನೇ ಇರಲಿ ಬಾಸ್, ಕಿಮ್ ಜಾಂಗ್ ಉನ್ನ ಈ ರೇಂಜ್ನ ಲಕ್ಸುರಿ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ.